ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಬಿಲ ಸೇರ್ಕೊಂಡಿದ್ದಂತಹ ರೌಡಿ ಎಂಎಲ್ಎಯ ಬಂಧನವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಎಸ್, ಈಗ ಸಾಕಷ್ಟು ಕನ್ಫ್ಯೂಷನ್ಸ್ ಇರೋದು, ಹಾಗೆ ಕ್ಯೂರಿಯಾಸಿಟಿ ಹುಟ್ಟಿಸಿರುವಂತದ್ದು ಈ ಗಣೇಶ್ ಹೇಗೆ ಬಂಧನಕ್ಕೆ ಒಳಗಾದ್ರು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಅವರೇ ಏನಾದ್ರೂ ಖೆಡ್ಡಾಕ್ಕೆ ಬಿದ್ರಾ ಅಥವಾ ಅವರೇ ಬಿಲದಿಂದ ಹೊರಕ್ಕೆ ಬಂದು ಖೆಡ್ಡಾದೊಳಗೆ ಅವರೇ ಸಿಲುಕೊಂಡ್ರ ಅನ್ನುವಂತಹ ಪ್ರಶ್ನೆ. ಇಲ್ಲಿ ರಮೇಶ್ ಜಾರಕಿಹೊಳಿ ಸಂಧಾನದ ಮಾತುಕತೆ ಏನಾದ್ರು ನಡೆದಿದ್ಯಾ ಅನ್ನುವಂಥದ್ದು. ಯಾಕೆಂದ್ರೆ 1 ತಿಂಗಳಿನಿಂದ ತಲೆ ಮರೆಸ್ಕೊಂಡಿದ್ರು ಗಣೇಶ್, ಇದ್ದಕ್ಕಿದ್ದಂತೆ ಅರೆಸ್ಟ್ ಹೇಗಾದ್ರು ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ನಿನ್ನೆಷ್ಟೇ ಬಳ್ಳಾರಿಯಲ್ಲಿ ರಮೇಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ರು. ತಕ್ಷಣ ಕಂಪ್ಲಿ ಶಾಸಕ ಗಣೇಶ್ ಮನೆಗೆ ಭೇಟಿ ಕೊಟ್ಟು ಅವ್ರ ಜೊತೆ ಮಾತುಕತೆ ಕೂಡ ನಡೆಸಿದ್ರು. ತದನಂತರ ಶರಣಾಗತಿ ಸಂಧಾನವನ್ನೇನಾದ್ರೂ ಮಾಡಿಸಿದ್ರ, ಅವರಿಗೆ ಸಂಧಾನ ಸೂತ್ರವನ್ನ ಬೋಧಿಸಿದ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಯಾಕಂದ್ರೆ ಆನಂದ್ ಸಿಂಗ್ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈ ಕಂಪ್ಲೇಂಟ್ ಅನ್ನ ವಾಪಸ್ ಪಡ್ಕೊಂಡ್ರೆ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಂಧಾನ ಸೂತ್ರ ಬೋಧಿಸಬಹುದು ಅಂತ ಹೇಳಾಗ್ತದೆ. ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ನಮ್ಮ ಹಿರಿಯ ಪ್ರತಿನಿಧಿ ಸುಕೇಶ್ ಇದ್ದಾರೆ. ಸುಕೇಶ್, ಎಲ್ಲೋ ಒಂದು ಕಡೆ ಸಾಕಷ್ಟು ಗೊಂದಲಗಳು ಹಾಗೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇರುವಂತದ್ದು, ಅವರೇ ಖೆಡ್ಡಾಕ್ಕೆ ಬಿದ್ರಾ ಅಥವಾ ಅವರನ್ನ ಖೆಡ್ಡಾಕ್ಕೆ ಕೆಡವಲಾಯ್ತಾ ಅಥವಾ ರಾಜಿ ಸಂಧಾನ ಅನ್ನೋದು ನಡೀತಾ ಅಂತ ಏನ್ ಸ್ಪಷ್ಟ ಚಿತ್ರಣ ಅಂತ ನೋಡೋದಾದ್ರೆ? ಶಕುಂತಳ, ಎಲ್ಲ ಬೆಳವಣಿಗೆಗಳು ನೋಡಿದ್ರೆ ಒಂದು ಕಡೆಯಿಂದ ಅವರು ಕೂಡ ತಮ್ಮ ಕೆಡ್ಡವನ್ನು ತಾವೇ ತೋಡ್ಕೊಂಡ್ರ ಅನ್ನುವಂಥದ್ದು ಒಂದು ಕಡೆ, ಮತ್ತು ಅವ್ರನ್ನ ಕೆಡವಕ್ಕೆ ಏನೇನು ಬೇಕೋ ಎಲ್ಲ ಸಿದ್ಧತೆಗಳನ್ನು ಕೂಡ ಪೊಲೀಸರು ಮಾಡ್ಕೊಂಡಿದ್ದು. ತಾಂತ್ರಿಕವಾಗಿ ಹೇಳೋದಾದ್ರೆ ಅವರ ಫೋನ್ ನ ಟ್ಯಾಪ್ ಮಾಡುವಂಥದ್ದು ಮತ್ತು ಒಂದು ನಂಬರ್ ಅವರು ಬಳಸ್ತಾ ಇದ್ದಂತ ನಂಬರ್ ಏನಿತ್ತು, ಆ ನಂಬರ್ನ ಬೆನ್ನತ್ತಿ ಅವರ ಆಪ್ತರ್ನ ಅಥವಾ ಪತ್ನಿಯನ್ನ ಮತ್ತು ಗನ್ಮನ್ನ ಸಂಪರ್ಕಿಸಿದಂತ ನಂಬರ್ನ ಬೆನ್ನತ್ತಿ ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಟ್ರೇಸ್ ಮಾಡುವಂತ ಪ್ರಯತ್ನವನ್ನ ಕಳೆದ 1 ವಾರದಿಂದ ನಡೀತಾ ಇತ್ತು ಪೊಲೀಸರದು. ಆದ್ರೆ ಅದೆಲ್ಲದಕ್ಕೂ ಪುಷ್ಟಿ ಕೊಡುವ ರೀತಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೊಸಪೇಟೆಗೆ ಹೋದಾಗ ಅಲ್ಲಿನ ವಾಲ್ಮೀಕಿ ಸಮುದಾಯದ ಮುಖಂಡರ ಎದುರುಗಡೆ ಆಡಿದಂತ ಮಾತು ಬಹುತೇಕ ಕಾಂಗ್ರೆಸ್ ನಾಯಕರುಗಳು ಅಗ್ರೆಸಿವ್ ಆಗಿ ಅವರ ವಿರುದ್ಧ ಮುಗಿಬೀಳಲಿಕ್ಕೆ ಕಾರಣ ಆಯಿತು, ಮತ್ತು ಗಣೇಶ್ ಅವರ ಬಂಧನಕ್ಕೆ ಅದೇ ಕೂಡ ಮೂಲ ಅನ್ನುವಂಥದ್ದಕ್ಕೆ ತಿಳಿದು ಬರ್ತಿರುವಂತ ವಿಚಾರ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಮಾಧಾನ ಮಾಡ್ಲಿಕ್ಕೆ ಹೋದಂತವರು ಸಮಾಧಾನವನ್ನು ಮಾತ್ರ ಮಾಡಿ ಬರ್ಬೋದಿತ್ತು, ಆದ್ರೆ ಸಮುದಾಯವನ್ನು ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡಿದ್ರು ಆನಂದ್ ಸಿಂಗ್ ವಿರುದ್ಧ ಅನ್ನುವಂಥದ್ದು. ಈ ದೂರನ್ನ ಆನಂದ್ ಸಿಂಗ್ DK ಶಿವಕುಮಾರ್ ಅವರಿಗೂ ಕೂಡ ತಲುಪಿಸಿದ್ರು ಅನ್ನುವಂಥದ್ದು. ಕಾಂಗ್ರೆಸ್ ನಾಯಕರುಗಳು ಆಗ ಗಣೇಶ್ ಬಗ್ಗೆ ಭರವಸೆನ ಕಳ್ಕೊಳ್ಳುವ ಮೂಲಕ ಈ ಬಂಧನ ಆಯ್ತು ಅನ್ನುವಂತ ಮಾತು ಕೇಳಿ ಬರ್ತಿದೆ ಶಕುಂತಳ. ಅಂದ್ರೆ ಮತ್ತೆ ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೆ ಗಣೇಶ್ ಮಂತ್ರಿ ಆಗ್ತಾರೆ ಅನ್ನುವಂತ ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಏನಿದರ ಅರ್ಥ ಅಂತ? ಶಕುಂತಳ, ಈ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇದೆ. ಆ ರೀತಿಯಲ್ಲಿ ಏನೇನು ಮಾತುಕತೆಗಳಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಇದುವರೆಗೆ ಸ್ಪಷ್ಟತೆ ಇಲ್ಲ. ಆದ್ರೂ ಕೂಡ ಗಣೇಶ್ ಅವರ ಬಗ್ಗೆ ಕಾಂಗ್ರೆಸ್ನ ಕಂಟಿನ್ಯೂ ಪ್ಲೀಸ್. ಸುಕೇಶ್, ನನ್ನ ಧ್ವನಿ ಕೇಳ್ತಾ ಇದ್ರೆ ತಮ್ಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಪ್ರಯತ್ನವನ್ನ ಮಾಡ್ತೇವೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಸಂಧಾನ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂಥದ್ದು.